ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಲಾಲ್ಬಾಗ್ನಲ್ಲಿ ಇಂದಿನಿಂದ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಮಹರ್ಷಿ ವಾಲ್ಮೀಕಿ ಹಾಗೂ ರಾಮಾಯಣ ಮಹಾಕಾವ್ಯ ವಿಷಯಾಧಾರಿತ 217ನೇ ಫಲಪುಷ್ಪ ಪ್ರದರ್ಶನ ಇದಾಗಿದೆ. ಈ ಬಾರಿಯ ಪ್ರದರ್ಶನಕ್ಕೆ ಸುಮಾರು 2.75 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದ್ದು, ಸುಮಾರು 10 ಲಕ್ಷ ಮಂದಿ ಆಗಮಿಸುವ ನಿರೀಕ್ಷೆ ಇದೆ. ಇನ್ನು ಈ ಉದ್ಯಾನವನದಲ್ಲಿರುವ ಮರಗಳಲ್ಲಿ ಅಲ್ಲಲ್ಲಿ ಜೇನುನೊಣಗಳು ಗೂಡು ಕಟ್ಟಿದ್ದು, ಈ ನಿಟ್ಟಿನಲ್ಲಿ ಫ್ಲವರ್ ಶೋ ನೋಡಲು ಬರುವವರು ದಯವಿಟ್ಟು ಸ್ಟ್ರಾಂಗ್ ಪರ್ಫ್ಯೂಮ್ ಹಾಕಿಕೊಂಡು ಬರಬೇಡಿ ಎಂದು ತೋಟಗಾರಿಕೆ ಇಲಾಖೆಯು ತಿಳಿಸಿದೆ. ಪರ್ಫ್ಯೂಮ್ ವಾಸನೆ ಜೇನುನೊಣಗಳನ್ನು ಪ್ರಚೋದಿಸುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಹೀಗೆ ಜೇನುನೊಣ ಪ್ರಚೋದನೆಗೆ ಒಳಗಾದರೆ ಅವುಗಳು ನಮ್ಮ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಫ್ಲವರ್ ಶೋ ನೋಡಲು ಬರುವವರು ದಯವಿಟ್ಟು ಸ್ಟ್ರಾಂಗ್ ಪರ್ಫ್ಯೂಮ್ ಹಾಕ್ಕೊಂಡು ಬರಬೇಡಿ ಎಂದು ತೋಟಗಾರಿಕೆ ಇಲಾಖೆ ತಿಳಿಸಿದೆ. ಜೊತೆಗೆ ಫಲಪುಷ್ಪ ಪ್ರದರ್ಶನವನ್ನು ನೋಡಲು ಬರುವ ಸಂದರ್ಶಕರು ಸೆಂಟ್ ಹಾಕಿದ್ರೆ ಉದ್ಯಾನವನದಲ್ಲಿರುವ ಮರಗಳ ಹತ್ತಿರ ಹೋಗಲೇಬೇಡಿ ಎಂದು ಕೂಡ ತಿಳಿಸಿದೆ. ಇಲಾಖಾ ಸಿಬ್ಬಂದಿಗಳು ಲಾಲ್ಬಾಗ್ ಉದ್ಯಾನವನದಲ್ಲಿರುವ ಒಂದಷ್ಟು ಜೇನುನೊಣಗಳನ್ನು ತೆರವುಗೊಳಿಸಿದ್ದಾರೆ. ಆದರೆ ಮರದ ಮೇಲಿರುವ ಕೆಲವೊಂದಿಷ್ಟು ಜೇನುನೊಣಗಳನ್ನು ಹಾಗೆಯೇ ಬಿಡಲಾಗಿದೆ. ಹೀಗಾಗಿ ಉದ್ಯಾನವನದಲ್ಲಿ ಜೇನುನೊಣಗಳಿಂದ ಆಗಬಹುದಾದ ಸಂಭವನೀಯ ತೊಂದರೆಗಳನ್ನು ನಿರೀಕ್ಷಿಸಿ ಇಲಾಖೆಯು ಆಂಟಿವೆನಮ್ ಇಂಜೆಕ್ಷನ್ಗಳ ಜೊತೆಗೆ ವೈದ್ಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಒಳಗೊಂಡ ತಾತ್ಕಾಲಿಕ ವೈದ್ಯಕೀಯ ಘಟಕವನ್ನು ಸಹ ಇಲ್ಲಿ ನಿಯೋಜಿಸಿದೆ. ಅಷ್ಟೇ ಅಲ್ಲದೆ ಫ್ಲವರ್ ಶೋಗೆ ಬರುವ ಸಂದರ್ಶಕರು ಮರಗಳ ಕೆಳಗೆ ಸಿಗರೆಟ್, ಬೀಡಿ ಸೇರಿದಂತೆ ಧೂಮಪಾನ ಮಾಡಬಾರದು ಮತ್ತು ಜೇನುನೊಣಗಳಿಗೆ ಮೊಬೈಲ್ ಇತ್ಯಾದಿ ಟಾರ್ಚ್ ಲೈಟ್ಗಳನ್ನು ಹಾಕಬಾರದು ಎಂದು ಹೇಳಿದೆ. ಇನ್ನು ತೋಟಗಾರಿಕೆ ಇಲಾಖೆಯು ಫ್ಲವರ್ ಶೋ ಟಿಕೆಟ್ಗಳನ್ನು ವಾರದ ದಿನಗಳಲ್ಲಿ ವಯಸ್ಕರಿಗೆ 80 ರೂಪಾಯಿ ಮತ್ತು ವಾರಾಂತ್ಯದಲ್ಲಿ 100 ರೂಪಾಯಿ ಎಂದು ನಿಗದಿಪಡಿಸಿದೆ. 12 ವರ್ಷದೊಳಗಿನ ಮಕ್ಕಳಿಗೆ ಎಲ್ಲ ದಿನಗಳಲ್ಲಿ 30 ರೂಪಾಯಿ ಎಂದು ಟಿಕೆಟ್ ದರವನ್ನು ನಿಗದಿಪಡಿಸಲಾಗಿದೆ. ಜೊತೆಗೆ 10ನೇ ತರಗತಿಯೊಳಗಿನ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿ ಬಂದರೆ ಅವರಿಗೆ ಫ್ರೀ ಎಂಟ್ರಿ ಇದೆ ಎಂದು ಹೇಳಿದೆ. ಟಿಕೆಟ್ಗಾಗಿ ಕೌಂಟರ್ಗಳಲ್ಲಿ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವುದನ್ನು ತಡೆಗಟ್ಟಲು ತೋಟಗಾರಿಕೆ ಇಲಾಖೆಯು ಆನ್ಲೈನ್ ಮೂಲಕ ಟಿಕೆಟ್ ಬುಕಿಂಗ್ ಸೌಲಭ್ಯವನ್ನು ಕೂಡ ಆರಂಭಿಸಿದೆ. ಆನ್ಲೈನ್ ಮೂಲಕ ಟಿಕೆಟ್ ಖರೀದಿಸಬಹುದು ಮತ್ತು ಪ್ರದರ್ಶನದ ಸ್ಥಳದಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ನೇರವಾಗಿ ಪ್ರವೇಶವನ್ನು ಪಡೆಯಬಹುದು ಎಂದು ಹೇಳಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಲಾಲ್ಬಾಗ್ ಫ್ಲವರ್ ಶೋಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.